ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟ ನಂತರ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಅವರವರೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಕೊಡಗು ಜಿಲ್ಲಾಡಳಿತ ಕೂಡ ಈಗ JN1 ಅನ್ನು ಎದುರಿಸೋಕೆ ಸನ್ನದ್ಧವಾಗಿದೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ತಾಲೂಕು ಆಸ್ಪತ್ರೆಗಳ ಮಾಹಿತಿಯನ್ನು ಪಡ್ಕೊಂಡು ಬೆಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಕ್ಸಿಜನ್ ಪ್ಲಾಂಟ್, ವೆಂಟಿಲೇಟರ್ಗಳ ಚಾಲ್ತಿಯಲ್ಲಿರುವಂತೆ ಪರಿಶೀಲನೆ ನಡೆಸೋಕೆ ಸೂಚಿಸಿದ್ದಾರೆ. ಸೊ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ಕೇರಳದಲ್ಲಿ ಕೊರೋನಾ ಉಪತಳಿ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಗಡಿ ಭಾಗದಲ್ಲೂ ಕೂಡ ಒಂದಷ್ಟು ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದೀಗ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಎಲ್ಲ ರೀತಿಯ ಸರ್ವ ಸಿದ್ಧತೆಗಳನ್ನು ಕೂಡ ಆರೋಗ್ಯ ಇಲಾಖೆ ಕೂಡ ಮಾಡ್ಕೊಳ್ತಾ ಇದೆ. ಇದೀಗ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ನೋಡ್ಬೋದು ದೃಶ್ಯದಲ್ಲಿ, ಈಗ ಕೋವಿಡ್ ಪೇಷಂಟ್ಗಳು ಏನಾದರೂ ಯಥೇಚ್ಛವಾಗಿ ಆದರೆ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಬೆಡ್ಗಳ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಆಕ್ಸಿಜನ್ನ ಯಾವ ರೀತಿ ನೋಡಬೇಕು, ವೆಂಟಿಲೇಟರ್ಗಳಿರ್ಬೋದು ಅಥವಾ ಎಲ್ಲವೂ ಕೂಡ ಏನು ಅಗತ್ಯ ಸಿದ್ಧತೆಗಳು ಅಂದರೆ ಹಿಂದಿನ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಕರ್ತವ್ಯವನ್ನು ಮಾಡಿದ್ರು ಆ ಆಧಾರದ ಅನುಭವ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಇರೋದ್ರಿಂದ ಇದೀಗ ಒಂದಷ್ಟು ಕಾರ್ಯೋನ್ಮುಖ ಕೂಡ ಆಗ್ತಾ ಇದ್ದಾರೆ. ಪ್ರತಿಯೊಂದು ಆಕ್ಸಿಜನ್ ಲೆವೆಲ್ ಹೆಂಗಿರುತ್ತೆ, ವೆಂಟಿಲೇಟರ್ ಹೆಂಗಿರಬೇಕಾಗುತ್ತೆ, ಮತ್ತು ಆ ಪೇಷಂಟ್ನ ಯಾವ ರೀತಿ ಗಮನದಲ್ಲಿ ಇಟ್ಕೊಂಡು ಬೇರೆ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ, ಇವೆಲ್ಲವೂ ಕೂಡ ಒಂದು ಮಾಕ್ ಡ್ರಿಲ್ ಕೂಡ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಎಲ್ಲ ರೀತಿಯ ಸರ್ವ ರೀತಿಯ ಸಿದ್ಧತೆಗಳನ್ನು ಕೂಡ ತೊಡಗಿಕೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆಯ ಅಧಿಕಾರಿ ಅವ್ರನ್ನು ಮಾತಾಡ್ಸೋಣ. ಸರ್, ಈಗ ಕೋವಿಡ್ ಕೂಡ ಯಥೇಚ್ಛವಾಗಿ ಅಂದರೆ ರಾಜ್ಯಾದ್ಯಂತ ಒಂದಷ್ಟು ಕೇಸ್ಗಳು ಆ್ಯಕ್ಟಿವ್ ಕೂಡ ಆಗ್ತಾ ಇದೆ. ಆದರೆ ಕೊಡಗಿನಲ್ಲಿ ಇದುವರೆಗೂ ಯಾವುದೂ ಆಗಲಿಲ್ಲ ಅಂದ್ಕೊಂಡು ಭಾವಿಸ್ತೀನಿ. ಆದರೆ ಯಾವ ರೀತಿ ನೀವು ಈಗಾಗಲೇ ತಯಾರಿ ಕೂಡ ನಡೆಸ್ತಾ ಇದ್ದೀರಾ? ನಮಸ್ಕಾರ. ಈಗ ನಮ್ಮಲ್ಲಿ ಏನು ನೆರೆ ರಾಜ್ಯಗಳಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಮತ್ತು ಕೆಲವೊಂದು ಆಯ್ದ ಕರ್ನಾಟಕದ ಭಾಗದಲ್ಲಿ ಕೆಲವೊಂದು ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು ಏನು ಈಗ ನಮಗೆ ನ್ಯೂಸ್ ಬಂದಿದೆ. ಅದರ ಪ್ರಕಾರ ನಾವು ಈಗಾಗಲೇ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂಡಿದ್ದೇವೆ. ಸಂಶಯಾಸ್ಪದ ಪೇಷಂಟ್ಗಳಲ್ಲಿ ನಾವಾಗಲೇ ಈಗ ಸ್ವಾಬ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 20 ಬೆಡ್ ಇರುವಂಥ ICU ಮತ್ತು 60 ಆಕ್ಸಿಜನೇಟೆಡ್ ಬೆಡ್ಡನ್ನು ಕೂಡ ನಾವು ಆಗಲೇ ಆಲ್ರೆಡಿ ರಿಸರ್ವ್ ಮಾಡಿದ್ದೇವೆ. ನಮಗೆ ಈಗ ಆಲ್ರೆಡಿ 1.3 ಮತ್ತು 1.3 2 LMO ಪ್ಲಾಂಟ್ಗಳು, ಆಕ್ಸಿಜನ್ ಪ್ಲಾಂಟ್ಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಮತ್ತು ಸುಮಾರು 250 ನಾವು ನಮ್ಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳಿದ್ದಾವೆ. ಮತ್ತು ಸಾಕಷ್ಟು ಆಕ್ಸಿಜನ್ ಇರುವಂಥ ಸಿಲಿಂಡರ್ಗಳನ್ನು ನಾವು ಆಗಲೇ ರಿಸರ್ವ್ ಮಾಡ್ಕೊಂಡಿದ್ದೇವೆ. ಮತ್ತು ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಮಾಸ್ಕ್ ಆಗಿರ್ಬೋದು ಅಥವಾ PP ಕಿಟ್ ಆಗಿರ್ಬೋದು ಅಥವಾ RT-PCR ಕಿಟ್ಟು ಮತ್ತು ರ್ಯಾಟ್ ಕಿಟ್ಗಳನ್ನು ನಾವು ಮತ್ತು ನಮಗೆ ಬೇಕಾಗುವಂಥ ಎಮರ್ಜೆನ್ಸಿ ಮೆಡಿಸಿನ್ಗಳನ್ನು ಕೂಡ ನಾವು ಈಗಾಗಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದು, ಎಮರ್ಜೆನ್ಸಿ ಸಿಚುವೇಷನ್ಸ್ ಬಂದಂಥ ಸಮಯದಲ್ಲಿ ನಾವು ಇದನ್ನು ವ್ಯವಸ್ಥಿತವಾಗಿ ನಾವು ಎದುರಿಸಲಿಕ್ಕೆ ಮತ್ತು ಮ್ಯಾನೇಜ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸರ್, ICU ಬೆಡ್ಗಳು ಎಷ್ಟು ಮಾಡ್ಕೊಂಡಿದ್ದಾರೆ? ತುಂಬ ತೀವ್ರತೆಯಿಂದ ಬಳಲುವಂತಹ ರೋಗಿಗಳಿಗೆ ICU ಬೆಡ್ಗಳು ಎಷ್ಟು ಇದೆ? ನಮ್ಮಲ್ಲಿ 20 ಬೆಡ್ಗಳನ್ನು ನಾವು ಈಗಾಗಲೇ ICU ಬೆಡ್ಗಳನ್ನು ನಾವು ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದರಲ್ಲಿ ಆಕ್ಸಿಜನ್ ಇರುವಂಥವು ಬೆಡ್ಗಳು 60 ಇದ್ದಾವೆ. ಟೋಟಲ್ ನಾವೀಗ 100 ಬೆಡ್ಗಳನ್ನು ನಾವು ಈಗ ಕೋವಿಡ್ಗೋಸ್ಕರ ಅಂತಲೇ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೇವೆ. ಔಷಧಿಗಳಲ್ಲಿ ಯಾವುದೇ ರೀತಿಯ ತೊಂದರೆ ಏನು ಆಗಲ್ವಾ ಸರ್? ಸ್ಟೋರೇಜ್ ಈಗಾಗಲೇ ಇದೆಯಾ ಕೋವಿಡ್ಗೆ ಸಂಬಂಧಪಟ್ಟಂಗೆ? ಈಗ ಕೋವಿಡ್ಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಈಗ ರೆಮ್ಡಿಸಿವಿರ್ ಆಗಿರ್ಬೋದು ಅಥವಾ ಒಸಾಲ್ಟಮಿವಿರ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಬೇಸಿಕ್ ಆಂಟಿಬಯೋಟಿಕ್ಸ್ ಮೆಡಿಸಿನ್ ಆಗ್ಬೋದು, ಎಲ್ಲ ಮೆಡಿಸಿನ್ಗಳನ್ನು ಕೂಡ ನಮ್ಮಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೇವೆ. ರಾಜ್ಯ ಸರ್ಕಾರ ಹೇಳ್ತದೆ ಪ್ರತಿ ಜಿಲ್ಲೆಯಲ್ಲೂ 5,000 ಟೆಸ್ಟಿಂಗನ್ನು ಮಾಡ್ತೀವಿ ಅಂತ. ಅಂದರೆ ಜಿಲ್ಲಾ ಕೇಂದ್ರ ಆಸ್ಪತ್ರೆಗಳಲ್ಲಿ ಎಷ್ಟು ಟೆಸ್ಟಿಂಗನ್ನು ದಿನಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಸರ್? ಈಗ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಈಗ ಏನು ILI ಬರೋಂಥ ಪೇಷಂಟ್ಗಳಲ್ಲಿ ಅಟ್ಲೀಸ್ಟ್ ಇಬ್ಬರಿಗಾದ್ರೂ ಕೂಡ ಸಾರಿ ಲಕ್ಷಣಗಳಿರುವಂಥ ಪೇಷಂಟ್ಗಳನ್ನ ಎಲ್ಲದಕ್ಕೂ ಮಾಡಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದರೆ ಸರ್ಕಾರದ ಆದೇಶದ ಪ್ರಕಾರ ನಮ್ಗೆ ಎಷ್ಟು ಮಾಡಬೇಕಂತಿದೆಯೋ ನಾವು ಅಷ್ಟನ್ನು ಕೂಡ ನಾವು ಮಾಡ್ತೇವೆ. ನಾವು ಓಕೆ, ಅಂದರೆ ಯಾವುದೇ ರೀತಿಯ ನ್ಯೂನ್ಯತೆಗಳು ಸಮಸ್ಯೆಗಳಾಗದೇ ರೀತಿ ನೀವು ನೋಡ್ಕೊಳ್ತೀರಾ ಅಂತ ಹೇಳ್ತೀರಾ? ನಮ್ಮಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು, ಮೆಡಿಸಿನ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು ಅಥವಾ ಬೆಡ್ಡಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ICU ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಮತ್ತು ನಮ್ಮ ಸಿಬ್ಬಂದಿಗಳಿಗೂ ಕೂಡ ಇದ್ರ ಬಗ್ಗೆ ಸೆನ್ಸಿಟೈಸೇಷನ್ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೇವೆ. ಈಗಾಗಲೇ ಹೇಗೆ ಬಂದರೆ ಈ ಥರ ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲದನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೇವೆ. ನಾವು ಯಾವುದೇ ರೀತಿ ಸಿಚುವೇಶನ್ ಬಂದರೂ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸನ್ನದ್ಧವಾಗಿದ್ದೇವೆ. ಇವಿಷ್ಟು ಇಲ್ಲಿಯ ಅಧಿಕಾರಿಯವರು ಹೇಳುವಂಥ ಮಾತುಗಳನ್ನು ನಂಜುಂಡೇಗೌಡರು. ಸೊ ನರ್ಸ್ಗಳ ಪ್ರಮುಖ ಪಾತ್ರ ಅತ್ಯಂತ ಅವಶ್ಯಕತೆ ಇರುತ್ತೆ ಪೇಷಂಟ್ಗಳಿಗೆ. ಅವರನ್ನು ಮಾತಾಡಿಸುವಂಥದ್ದು ಕೂಡ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂದರೆ ಅವರು ಇಲ್ಲ ಅಂದರೆ
ಪೇಷಂಟ್ಗಳ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ. ಅವರು ಪಿ ಕಿಟ್ಟನ್ನು ಧರಿಸ್ಕೊಂಡೇ ಕರ್ತವ್ಯವನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರನ್ನ ಕೇಳೋಣ. ಮೇಡಮ್, ಯಾವ ರೀತಿ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀರಿ ನೀವು? ನಮಸ್ಕಾರ, ನಾನು ವೀಣಾ ಅಂತ ನಾನು ವೀಣಾ ಅಂತೀನಿ, ನರ್ಸಿಂಗ್ ಸೂಪರ್ಡೆಂಟ್. ಆ್ಯಕ್ಚುಲಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಎಲ್ಲ ಕೋವಿಡ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಈ ಸತಿ ನಮಗೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ಯಾಕಂದರೆ 2020, 21, 22ರಲ್ಲಿ ನಾವು ಕೋವಿಡ್ ಅಲೆಯನ್ನು ಎದುರಿಸಿರೋದ್ರಿಂದ ಪೇಷಂಟ್ನ ನಾವು ಟ್ರೀಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಎಲ್ಲ ಸಿಸ್ಟರ್ಗಳು ಟ್ರೈನ್ ಅಪ್ ಆಗಿದ್ದಾರೆ. ಸೊ ನಮಗೆ ಈ ಸತಿ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದರೆ ನಿಮ್ಗೆ ಈಗ ತರಬೇತಿ ಏನಾದ್ರು ನಡೆದಿದೆಯಾ ಮೇಡಮ್? ಈಗ ಒಂದು ವಾರದಲ್ಲಿ ಕೋವಿಡ್ ಕೂಡ ಮುನ್ಸೂಚನೆ ಇರೋದ್ರಿಂದ ನಿಮ್ಮ ಸಿಬ್ಬಂದಿ ವರ್ಗದವರು ಒಂದು ತರಬೇತಿಯನ್ನು ನಡೆಸಿದ್ದೀರಾ ಈಗಾಗಲೇ? ಮಾಡಿದ್ದೀವಿ, ಎಲ್ರಿಗೂ ಪ್ರಿಪ್ರೇಷನ್ ಕೊಟ್ಟಿದ್ದೀವಿ. ಸೊ ಎಲ್ಲ ಸಿಸ್ಟರ್ಗಳು ಧೈರ್ಯವಾಗಿದ್ದಾರೆ. ಕೋವಿಡ್ ಪೇಷಂಟ್ ಬಂದರೆ ನಾವು ಅವ್ರನ್ನ ಟ್ರೀಟ್ ಮಾಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ಎಲ್ರಿಗೂ ಇದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಸೊ ಎಲ್ಲರೂ ತಯಾರಾಗಿದ್ದೀವಿ. ಪಿ ಕಿಟ್ ಎಲ್ಲ ಇದೆಯಾ ಮೇಡಮ್ ನಿಮಗೆ? ಸಫಿಷಿಯೆಂಟ್ ಆಗಿದೆ ಸರ್. ಸೊ ಈಗ ಇವಿಷ್ಟು ಇಲ್ಲಿಯ ನರ್ಸ್ ಕೂಡ ಹೇಳುವಂತಹ ಮಾತುಗಳು. ನಮ್ಗೆ ಈಗಾಗಲೇ ಕೋವಿಡ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದಂತಹ ತರಬೇತಿಗಳು ಕೂಡ ಆಗಿದೆ. ಕೋವಿಡನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಲಾಗಿದೆ ಅನ್ನೋದು ಕೂಡ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವು ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಸೊ ಕಳೆದ ಬಾರಿ ಆದ ರೀತಿಯಲ್ಲಿ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆಯಲ್ಲಿ ಆದ ರೀತಿಯಲ್ಲಿ ಆ ಇಂಜೆಕ್ಷನ್ ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಇವೆಲ್ಲ ಸಮಸ್ಯೆಗಳಾಗೋದು ಬೇಡ, ಆಕ್ಸಿಜನ್ ಸಮಸ್ಯೆ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥ ಅಗತ್ಯತೆ ಇದೆ.